ವೀಕ್ಷಕರೇ ನಮಸ್ಕಾರ. ಈಗ ನಾನು ನಿಮಗೆ ಹಲಸಿನ ಹಣ್ಣನ್ನು ಕೊಯ್ಲು ಮಾಡುವ ಒಂದು ಘಟ್ಟ ಯಾವುದು, ಒಂದು ವಿಧಾನ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ, ಶಂಕರ ಹಲಸಿನ ಗಿಡ. ಇದು ಸುಮಾರು ಈ ವರ್ಷ ಮೊದಲನೇ ಸರಿ ಬಿಟ್ಟಿದೆ. ಒಂದು 8-9 ಕಾಯಿ ಇದೆ. ಜಾಸ್ತಿ ಬಿಟ್ಟಿತ್ತು, ಸ್ವಲ್ಪ ಟಿನ್ನಿಂಗ್ ಮಾಡಿ ಕಡಿಮೆ ಮಾಡಿದ್ದೀನಿ. ಒಂದೊಂದರಲ್ಲಿ 3 ಬಿಡುತ್ತೆ. ಇದು ಗೊಂಚಲು ಥರ. ನಾನು ಒಂದು ಮಾತ್ರ ಬಿಟ್ಟಿದ್ದೀನಿ. ಸೊ ಯಾವುದು 2-3 ಬಿಟ್ಟಿಲ್ಲ. ಸೊ ಇದು ಹಣ್ಣಾಗೋದು ನಮಗೆ ಹೇಗೆ ಗೊತ್ತಾಗುತ್ತೆ, ಅಥವಾ ಮೆಚ್ಯೂರ್ ಆಗೋದು ಯಾವಾಗ ಗೊತ್ತಾಗುತ್ತೆ ಅಂತ ತುಂಬ ಜನ ಕಾಮೆಂಟ್ಸ್ ಮಾಡಿ ಕೇಳಿದ್ದೀರಾ. ಸೊ ಅದ್ರ ಬಗ್ಗೆ ಒಂದು ವಿವರಣೆ, ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ವಿವರಣೆ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ತುಮಕೂರು ಕಡೆ ಈಗ ಬಡಿದು ನೋಡ್ತಾರೆ. ಈಗ ಬಡಿದು ಅವ್ರಿಗೆ ಶಬ್ದದಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಬಡಿದು ಎಳೆಕಾಯಿ ಆದರೆ ಒಂದು ಥರ ಸೌಂಡ್ ಬರುತ್ತೆ, ನೋಡ್ಬೋದು. ಸೊ ಒಂದೊಂದು ಕಾಯ್ದು ಒಂದೊಂದು ಸೌಂಡ್ ಇರುತ್ತೆ. ಅಂದರೆ ಅದು ಆ ಏಜ್ ತಕ್ಕನಾಗಿ ಅದ್ರ ಸೌಂಡು ಡಿಫ್ರೆಂಟ್ ಬೇರೆ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಬಲ್ತಿದಾಗ ಈ ಸೌಂಡ್ ಬರುತ್ತೆ. ಅದು ಒಂದು ಮೆಥಡ್ಡು. ಇನ್ನೊಂದು ಮೆಥಡ್ ಏನು ಅಂದರೆ ಒಂದು ಎಲ್ಲ ಅಂದಾಜಿನ ಮೆಥಡ್ಗಳೇ. ಕೆಲವು ಟೈಮಲ್ಲಿ ಅದು ವರ್ಕ್ ಆಗೋದಿಲ್ಲ, ಆದರೂ ಹೇಳ್ತೀನಿ. ಈ ಒಂದು ಹಣ್ಣು ಇರುತ್ತಲ್ಲ, ಕಾಯಿ ಇರುತ್ತಲ್ಲ, ಈ ಮೆಚೂರು ಆಗಿದೆ ಅಂತ ಯಾಕೆ ತಿಳ್ಕೊಳೋದು ಅಂದರೆ, ಸೊ ಮೇಲ್ಭಾಗದಲ್ಲಿ ಎಲೆ ಇರುತ್ತಲ್ಲ, ಯಾವುದಾದ್ರೂ ಒಂದು ಈ ಥರ ಹಣ್ಣಾಗಿರ್ಬೇಕು. ನೋಡಿ, ಇದು ಮೇಲೆ ಎಲೆ ಹಣ್ಣಾಗಿದೆ, ಈ ಒಂದು ತೊಟ್ಟಲ್ಲಿರೋ ಭಾಗ. ಸೊ ಅದು ಕೂಡ ಒನ್ ಆಫ್ ದಿ ಇಂಡಿಕೇಶನ್ಸು, ಇದು ಮೆಚೂರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಇದು ಮೆಚೂರ್ ಆಗಿದೆ, ಇದನ್ನು ಕಟ್ ಮಾಡ್ಬೇಕು ಇವಾಗ. ಸೊ ಇದು ಒಂದು ಇಂಡಿಕೇಶನ್ನು, ಒಂದು ಸೂಚನೆ. ಇಲ್ಲಿ ಇನ್ನೊಂದು ಗಿಡದಲ್ಲಿ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಕೂಡ ಇಲ್ಲಿ ಮೇಲೆ ಎಲೆ ಹಣ್ಣಾಗಿದೆ. ಸೊ ಇದು ಕೂಡ ಮೆಚೂರ್ ಆಗಿದೆ. ಇದು ಕೂಡ ನಾವು ಈಗ ಕಟ್ ಮಾಡ್ಬೋದು. ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ, ಇದು ಮರದಲ್ಲೇ ಹಣ್ಣಾಗಿಬಿಟ್ಟಿದೆ. ನಾವು ಸ್ವಲ್ಪ 2 ದಿನ ಇಲ್ಲಿ ನೋಡ್ಕೊಳೋದು ಲೇಟ್ ಆಯಿತು. ಇದು ಮರದಲ್ಲೇ ಹಣ್ಣಾಗಿಬಿಟ್ಟಿದೆ. ಇದನ್ನ ನೋಡಿ, ಮೇಲೆ ಎಲೆಗಳೆಲ್ಲ ಹಣ್ಣಾಗಿ ಹೋಗ್ಬಿಟ್ಟಿದೆ. ಸೊ ಮುಂಚೆನೇ ನಾವು 1 ವಾರ ಮುಂಚೆನೇ ಇದು ಕಟ್ ಮಾಡಬೇಕಾಯಿತು, ನಾವು ನೋಡ್ಕೊಳೋಕ್ಕಾಗಲಿಲ್ಲ. ಅದರಿಂದ ಇದು ಮರದಲ್ಲೇ ಹಣ್ಣಾಗಿಬಿಟ್ಟಿದೆ. ಸೊ ಹಣ್ಣಾದಾಗ ಯಾವ ರೀತಿ ಸೌಂಡ್ ಬರುತ್ತೆ ನೋಡಿ, ದುಬ್ 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 ಅಂತ ಬರುತ್ತೆ. ಸೊ ಇದು ಪೂರ್ತಿ ಹಣ್ಣಾಗಿಬಿಟ್ಟಿದೆ. ಸೊ ಕಲರ್ ನೋಡಿ ನೀವು, ಶಂಕರ ಕಲರ್. ಇದು ಮರದಲ್ಲೇ ಹಣ್ಣಾಗಿಬಿಟ್ಟಿದೆ. ಇದನ್ನು ಈಗ ಕಟ್ ಮಾಡಬೇಕು. ಸೊ ನಿಮಗೆ ಹೇಳ್ತಾ ಇರೋದು ಅಂದರೆ, ಮೇಲೆ ಒಂದು ಎಲೆ ಹಣ್ಣಾಗಿದೆಯಾ ನೋಡಿ. ಸೊ ಹಣ್ಣಾಗಿದ್ದರೆ ಒಂದು ಸರಿ ಇಲ್ಲಿ ಬಡಿದು ನೋಡಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಅದು ಮೆಚೂರ್ ಆಗಿದೆಯಾ ಇಲ್ಲ ಅಂತ. ಸ್ವಲ್ಪ ಅನುಭವ ಬೇಕಾಗುತ್ತೆ, ಆದರೂ ಇದೊಂದು ಜನರಲ್ ಒಂದು ರೂಲ್ಸ್ ನಾನು ಹೇಳಿದ್ದು. ಸೊ ಈ ಮೆಥಡಲ್ಲಿ ನಾವು ಮೆಚೂರ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಬೋದು.